ನಾವೇನು ಮಾಡ್ತೀವಿ, ಈ ಥರ ಬಿದ್ದುಬಿಟ್ರೆ ಗಿಡ ಹೋಗ್ಬಿಡ್ತದೆ, ಗೆಜ್ಜಿಲು ಬಂದ್ಬಿಡ್ತು, ನಮ್ಮ ಗಿಡ ಹೋಯ್ತು. ಇದು ಒಂದು ನಿಮ್ಗೆ ಬಂದರೆ ನಾರಾಯಣ ರೆಡ್ಡಿ ಅವ್ರು ಹೇಳ್ತಾಯಿದ್ರು, ನಿಮ್ಮ ಹತ್ರ 50,000 ರೂಪಾಯಿ ಎಫ್ ಡಿ ಇದ್ದಂಗೆ ಇದೆ. ಎಲ್ಲ ನೀರನ್ನು ಹಿಂದಕ್ಕೆ ಹೋಗ್ತದೆ. ವಾಟರ್ ಹಾರ್ವೆಸ್ಟಿಂಗ್ ಇದು. ಗೆಜ್ಜಿಲು ಊತ ಮೂಳ ಇರುವೆಗೂಡನ್ನ ನೀವೆಲ್ಲ ನಾವೇನು ಮಾಡ್ತೀವಿ, ಬೆಂಕಿ ಹಾಕ್ತೀವಿ, ಮುಚ್ಚಕ್ಕೆ ನೋಡ್ತೀವಿ. ನ್ಯಾಚುರಲ್ ಆಗಿ ವಾಟರ್ನ ಹಾರ್ವೆಸ್ಟಿಂಗ್ ಮಾಡ್ಕೊಂಡು ಇದು ಮಾಡಿಕೊಂಡು ಇದ್ರ ಸುತ್ತಮುತ್ತ 200 ಮೀಟರ್ಗೆ ನೀರನ್ನ ಸಪ್ಲೈ ಮಾಡೋದು ಇದೇ ಹೋಲು. ಭೂಮಿ ಕಾಯ್ತದಲ್ಲ ಮಳೆ ಇಲ್ಲದಾಗ, ಅದು ಒಳಗಿಂದ ಬಂದು ತೇವಾಂಶನ ಕೊಟ್ಟು ಎಲೆ ಎಳ್ಕೊಳ್ತಲ್ಲ ನೀರನ್ನು. ಬಾಷ್ಪ ವಿಸರ್ಜನೆ ಅಂತ ಕೇಳಿದಿರಲ್ಲ, ನಮಗೆ 9ನೇ ಕ್ಲಾಸ್ನಲ್ಲಿ ಹೇಳ್ತಾ ಇದ್ದೀವಿ. ಹಾಂ, ಅದೆಲ್ಲ ನಾವು ಸ್ವಲ್ಪ ತಿಳ್ಕೊಂಡು, ಇದೆಲ್ಲ 1 ಎಕರೆಯಲ್ಲಿ 5-10 ಹೋಲ್ ಇರಬೇಕು ಈ ಥರ. ಆಗ ನಿಮ್ಮ ಭೂಮಿ ಪಕ್ವಾಗಿದೆ ಅಂತ ಅರ್ಥ. ಮುಚ್ಚಬಾರ್ದು ಇದನ್ನು. ಹತ್ಕೊಂಡು ಹೋಗ್ಬೋದಾ? ಹತ್ಕೊಂಡು ಹೋಗ್ತಾಯಿದ್ರೆ ಗದ್ಲು ಯಾವುದು ಮರಕ್ಕೆ ಹತ್ಕೊಂಡು ಏನಾಗಲ್ಲ, ಒಣಗಿಂದ ತಿಂತದಷ್ಟೇ. ಇದು ಹುಳ, ಇದು ಗೆಜ್ಜಿಲು ಅದು ಮಾಡಿದ್ರೆ ಹೋಲ್ ಇದು ಆಟೋಮೆಟಿಕ್. ಒಂದು 4-5